ನಮಸ್ಕಾರ ಸ್ನೇಹಿತರೆ, ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪುಳಿಯೋಗರೆ ಪೌಡರ್, ಮನೆಯಲ್ಲೇ ಪುಳಿಯೋಗರೆ ಪೌಡರ್ನ ಹೇಗೆ ರೆಡಿ ಮಾಡುವುದು ಅಂತ ನೋಡೋಣ. ತುಂಬಾ ರುಚಿಕರವಾದ ಸ್ವಾದಿಷ್ಟವಾದ MTR ಪುಳಿಯೋಗರೆ ಥರ ರುಚಿಯಾಗಿರೋ ಒಂದು ಪೌಡರ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿ ಒಂದು ಬಾಣದೆಲೆನ ಇಟ್ಕೋತೀನಿ. ಈಗ ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಎಣ್ಣೆನ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆದ ನಂತರ ನಾನು 50 ಗ್ರಾಮಷ್ಟು ಒಣ ಮೆಣಸಿನ್ಕಾಯಿನ ಹಾಕ್ತೀನಿ. ಈ ರೀತಿ ಫ್ರೆಂಡ್ಸ್, ನಾವು ಮೆಣಸಿನ್ಕಾಯಿನ ಹುರ್ಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು. ನಾವು ಇಡೀ ಪುಳಿಯೋಗರೆ ಪೌಡರ್ ರೆಡಿ ಆಗೋವರೆಗೂ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕು. ಈಗ ನಾನು ಒಂದು 4 ಗುಂಟೂರು ಮೆಣಸಿನ್ಕಾಯಿನ ಹಾಕ್ತೀನಿ. ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ನಾವು ಪೌಡ್ರನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ನಾನು ಒಂದು 30ರಿಂದ 40 ಕರಿಬೇವು ಸೊಪ್ಪನ್ನ ನಾನಿಲ್ಲಿ ಹಾಕ್ಕೋತೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ಫ್ರೆಂಡ್ಸ್, ನಾವು ಇಡೀ ಪುಳಿಯೋಗರೆ ಪೌಡರ್ನ ರೆಡಿ ಮಾಡಬೇಕಂದ್ರೆ ನಾವು ಲೋ ಫ್ಲೇಮಲ್ಲೇ ಗ್ಯಾಸ್ ಇರಬೇಕು. ಇಲ್ಲ ಅಂದರೆ ನಾವು ಒಂದು ವರ್ಷ ಪೂರ್ತಿ ನಾವು ಇದನ್ನು ಸ್ಟೋರ್ ಮಾಡಿ ಇಡೋಕ್ಕೆ ಆಗಲ್ಲ. ಸೊ ನಾನೀಗ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನ ನಾನಿಲ್ಲಿ ಹಾಕ್ತೀನಿ. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ನಮಗೆ ಕರಿಬೇವು ಸೊಪ್ಪು ಗರಿ ಗರಿಯಾಗಿ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಗರಿ ಗರಿಯಾಗಿ ನಮಗೆ ಬರಬೇಕು. ಈಗ ಇದು ರೆಡಿ ಆಗಿದೆ. ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ನಾವು ಇದನ್ನು ತಕ್ಕೊಳ್ಳೋಣ. ನಂತರ ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಮೆಂತ್ಯಕಾಳನ್ನು ಹುರ್ಕೋತೀನಿ. ಈ ರೀತಿ ನಂತರ ಇದರಲ್ಲಿ ನಾನು ಸ್ವಲ್ಪ ಸಾಸಿವೆನ ಹುರ್ಕೋತೀನಿ. 1-2 ಸ್ಪೂನಷ್ಟು ಸಾಸಿವೆನ ನಾನು ಇದರಲ್ಲಿ ಹುರ್ಕೋತೀನಿ. ನಂತರ ನಾನು ಸ್ವಲ್ಪ ಕರಿಮೆಣಸನ್ನು ನಾನು ಇದರಲ್ಲಿ ಹಾಕ್ಕೊಂಡು ಹುರ್ಕೋತೀನಿ. ಕರಿಮೆಣಸು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಅದು ಗರಿ ಗರಿ ಥರ ಬರೋ ಹಾಗೆ. ಈಗ ಇದು ರೆಡಿ ಆಗಿದೆ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಈಗ ಇದನ್ನು ನಾವು ಅದೇ ಬಾಣಲೆಯಲ್ಲಿ ತಕ್ಕೊಳ್ಳೋಣ. ಈಗ ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಒಂದು 50 ಗ್ರಾಮಷ್ಟು ಎಳ್ಳನ್ನು, ಕರಿ ಎಳ್ಳನ್ನು ನಾನಿಲ್ಲಿ ಹುರ್ಕೋತೀನಿ. ಈ ರೀತಿ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದು ರೆಡಿಯಾಗಿದೆ. ನಾನು ನೋಡ್ಬೋದು ನೀವೀಗ. ನಾನು ಇದನ್ನು ಅದೇ ಬಾಣಲೆಯಲ್ಲಿ ನಾನು ಹುರ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಸೈಡಿಗೆ ತಕ್ಕೋತೀನಿ. ಅದರಲ್ಲೇ ನಾನು ಹಾಕ್ತೀನಿ. ನಂತರ ನಾನು 100 ಗ್ರಾಮಷ್ಟು ಧನಿಯಾನ ತೊಗೊಂಡಿದ್ದೀನಿ. ಇದನ್ನು ನಾನು ಲೋ ಫ್ಲೇಮಲ್ಲೇ ಹುರ್ಕೋತೀನಿ. ಫ್ರೆಂಡ್ಸ್, ಧನಿಯಾ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ಈಗ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಂಡು ನಾನೀಗ ಇದರಲ್ಲಿ ಹಾಕ್ತೀನಿ. ಈಗ ನಾವು ಇದನ್ನು ಸೈಡಿಗಿಡೋಣ. ನಂತರ ಈಗ ನಾನು ಅದೇ ಬಾಣಲೆಯಲ್ಲಿ ಒಂದು 50 ಗ್ರಾಮಷ್ಟು ಜೀರಿಗೆಯನ್ನು ತಗೋತೀನಿ. ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಸ್ವಲ್ಪ ಟೈಮ್ ಆಗುತ್ತೆ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಹುರ್ಕೋಬೇಕಂದ್ರೆ. ಆದರೂ ನಮಗೆ ಹೆಚ್ಚಿಗೆ ದಿನ ಬಾಳಬೇಕಂದ್ರೆ ಪೌಡ್ರ್ ಹೆಚ್ಚಿಗೆ ದಿನ 1 ವರ್ಷದವರೆಗೂ ಬರಬೇಕು, ಜಾಸ್ತಿ ಹಾಳಾಗಬಾರ್ದು ಬೇಗನೆ ಅಂತಂದರೆ ನಾವು ಲೋ ಫ್ಲೇಮಲ್ಲೇ ಎಲ್ಲನೂ ಹುರ್ಕೋಬೇಕಾಗುತ್ತೆ. ಈಗ ನಾನು ಜೀರಿಗೆನ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದಾಯಿತು.
ಈಗ ನಂತರ ಅದೇ ಬಾಣಲೆಯಲ್ಲಿ ನಾನು ಒಂದು 50 ಗ್ರಾಮಷ್ಟು ಕಡಲೆಬೇಳೆನ ಆಮೇಲೆ 50 ಗ್ರಾಮಷ್ಟು ಉದ್ದಿನ ಬೇಳೆನ ನಾನು ಇಲ್ಲಿ ಹುರ್ಕೋತೀನಿ. ಇದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 10 ನಿಮಿಷ ಆಗ್ಬೋದು. ಸೊ ನಾವು ಈಗ ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಜಾಸ್ತಿ ದಿನ ಬರಬೇಕಂದ್ರೆ ನಾವು ಇದನ್ನು ಹುರ್ಕೊಳ್ಳೇಬೇಕು. ಸೊ ಫ್ರೆಂಡ್, ಈಗ ಇದು ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಂದು ಬಣ್ಣ ಬಂದಿದೆ. ಈ ರೀತಿ ಕಲರ್ ಚೇಂಜ್ ಆಗಬೇಕು, ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಸೊ ಈಗ ಇದನ್ನು ನಾನು ಬೇರೆ ಒಂದು ಬಟ್ಲದಲ್ಲಿ ತಕ್ಕೊಂಡಿರ್ತೀನಿ. ಇದನ್ನು ನಾವು ಬೇರೆ ಬಟ್ಲದಲ್ಲಿ ತಕ್ಕೊಂಡಿಡಬೇಕು. ಅದರಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಬಾರ್ದು. ಸೊ ಈಗ ನಾನು ಅದೇ ಬಾಣದ ಎಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ. ಅದು ಎಣ್ಣೆ ಬಿಸಿ ಆದ ನಂತರ ನಾನು ಕೊಬ್ಬರಿನ ಒಂದು ಬಟ್ಲ ಕೊಬ್ಬರಿನ ಇದರಲ್ಲಿ ಹಾಕ್ತೀನಿ. ಈ ರೀತಿ ಚೆನ್ನಾಗಿ ಹುರ್ಕೋತೀನಿ. ಅಂದರೆ ಒಂದು ದೊಡ್ಡ ಕೊಬ್ಬರಿ ಇದರಲ್ಲಿ ಬಟ್ಲದಲ್ಲಿ ನಾನು ಅದರ ಅರ್ಧ ಕೊಬ್ಬರಿ ಬಟ್ಲನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಆ ಒಂದು ಕೊಬ್ಬರಿನ ನಾನಿಲ್ಲಿ ಕಟ್ ಮಾಡಿ ಈ ರೀತಿ ಕಂದು ಬಣ್ಣ ಬರುವ ಹಾಗೆ ನಾನು ಅದನ್ನು ಚೆನ್ನಾಗಿ ಹುರ್ಕೋತೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಕಂದು ಬಣ್ಣ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದನ್ನು ಕೂಡ ಬೇರೆ ಒಂದು ಪ್ಲೇಟಲ್ಲಿ ತಕ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇದನ್ನು ನಾವು ಸೈಡಿಗೆ ಇಟ್ಬಿಡೋಣ. ಈಗ ನಾನು ಅದೇ ಬಾಣದ ಎಲೆಯಲ್ಲಿ ಒಂದು 50 ಗ್ರಾಮಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈ ಹುಣಸೆ ಹಣ್ಣನ್ನು ನಾವು ಯೂಸ್ ಮಾಡಬೇಕಾದ್ರೆ 1-2 ದಿನ ಮುಂಚೆನೇ ನಾವು ಬಿಸಿಲಿಗೆ ಇದನ್ನು ಚೆನ್ನಾಗಿ ಒಣಗಿಸಿಡಬೇಕು. ಇಲ್ಲ ಅಂದರೆ ನಾವು ಇದರಲ್ಲಿ ಹುರ್ಕೋಬೇಕಂದ್ರೆ ಅದು ತುಂಬ ಹೊತ್ತೆ ಹಿಡ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ನಾನು ಒಂದಿನ ಅಷ್ಟೇ ನಾನು ಇದನ್ನು ಬಿಸಿಲಲ್ಲಿ ಇಡೋಕ್ಕಾಯಿತು. ಈಗ ನಾನು ಇದನ್ನು ಭಾಳ ಹೊತ್ತು ಇದನ್ನು ಹುರ್ಕೋಬೇಕಾಗತ್ತೆ. ಸ್ವಲ್ಪ ಅದು ಗರಿ ಥರ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಪೌಡ್ರ್ ಆಗಬೇಕು ಫ್ರೆಂಡ್ಸ್. ನಾವು ಮಿಕ್ಸಿಯಲ್ಲಿ ಹಾಕಿದಾಗ ಆ ರೀತಿ ಪೌಡ್ರ್ ಆಗಬೇಕು. ಇದು ಸ್ವಲ್ಪ ಹುರಿಯೋವರೆಗೂ ನಾವು ಎಲ್ಲನೂ ಹುರ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಟ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್, ಇದು ಕೂಡ ರೆಡಿಯಾಗಿದೆ. ನಾನೀಗ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊತೀನಿ. ಎಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೋತೀನಿ, ಪೌಡ್ರ್ ಮಾಡಿ ಹಾಕ್ಕೋತೀನಿ. ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಒಂದೊಂದೇ ನಾವು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿ ನಾನೀಗ ಹುಣಸೆ ಹಣ್ಣನ್ನು ಕೂಡ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಗಂಟು ಥರ ಬಂದಿರುತ್ತೆ. ಆಗ ನಾವು ಇದರಲ್ಲಿಂದ ಸ್ವಲ್ಪ ಪೌಡರ್ ತಗೊಂಡು ಅದ್ರಾಗ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ನಂತರ ಅದನ್ನೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ನಾನು ಇದರಾಗಿಂದ ಸ್ವಲ್ಪ ಪೌಡ್ರನ್ನ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಬಟ್ಲ ಅಷ್ಟು ಒಂದು ಸ್ಮಾಲ್ ಬಟ್ಲದಿಂದ ಬೆಲ್ಲ ಹಾಕ್ತೀನಿ. ಒಂದು ಬಟ್ಲ ಫುಲ್ ಬೆಲ್ಲ ಹಾಕ್ತೀನಿ. ಆಮೇಲೆ ಒಂದು ಬಟ್ಲ ಉಪ್ಪನ್ನು ಇದರಲ್ಲಿ ಸೇರಿಸ್ತೀನಿ. ಒಂದು ಚಿಕ್ಕ ಬಟ್ಲದಿಂದ ಉಪ್ಪನ್ನು ನಾನು ಇದರಲ್ಲಿ ಸೇರಿಸ್ತೀನಿ. ಅದನ್ನು ಹಾಕಿಬಿಟ್ಟು ಅವನ್ನೆಲ್ಲ ಚೆನ್ನಾಗಿ ನಾವು ಮತ್ತೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಈ ರೀತಿ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾವು. ಈಗ ಅದನ್ನು ಕೂಡ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲನೂ ಅದನ್ನು ಕೂಡ ಇದರಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಪುಳಿಯೋಗರೆ ಸ್ಮೆಲ್ ತುಂಬಾ ಚೆನ್ನಾಗಿದೆ, ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾವೀಗ ಇದು ಪೌಡರ್ ರೆಡಿಯಾಗಿದೆ. ನಾವೀಗ ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕಾಗತ್ತೆ. ನಾನು ಮತ್ತೆ ಅದೇ ಬಾಣದ ಎಲೆಯನ್ನು ತೊಗೊಂಡಿದ್ದೀನಿ ಮತ್ತು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋತೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾನು ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆನ ಹಾಕ್ತೀನಿ. ಸ್ವಲ್ಪನೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಇದಕ್ಕೆ. ಆಮೇಲೆ ಸ್ವಲ್ಪ ಕಡಲೆಬೇಳೆನ ಇದರಲ್ಲಿ ನಾನು ಹುರ್ಕೋತೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ
ಸ್ವಲ್ಪ ಶೇಂಗಾ ಬೀಜನ ಇದರಲ್ಲಿ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಶೇಂಗಾ ಬೀಜ ಇರಲಿ, ಕಡಲೆಬೇಳೆ ಇರಲಿ, ಉದ್ದಿನಬೇಳೆ ಇರಲಿ, ನಿಮ್ಗೆ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು. ನಂತರ ನಾನು ಒಂದು 3-4 ಒಣ ಮೆಣಸಿನ್ಕಾಯಿನ ನಾನು ಇಲ್ಲಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಒಂದು 20-25 ಕರಿಬೇವಿನ ಸೊಪ್ಪನ್ನ ನಾವು ಇದರಲ್ಲಿ ಕಟ್ ಮಾಡಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಇದರಲ್ಲಿ ಹಾಕಿ ಚೆನ್ನಾಗಿ ಗರಿ ಆಗೋ ಹಾಗೆ ಫ್ರೈ ಮಾಡ್ಕೊತೀನಿ. ನಂತರ ನಾನು ಇದರಲ್ಲಿ ಸ್ವಲ್ಪನೇ ಕೊಬ್ಬರಿ ಹಾಕ್ತೀನಿ. ತೊಳೆದಿರೋ ಕೊಬ್ಬರಿನ ಸ್ವಲ್ಪನೇ ಇದರಲ್ಲಿ ಹಾಕ್ತೀನಿ. ಒಣ ಕೊಬ್ಬರಿ ಆಗಿರಬೇಕು ಅದು. ಈ ರೀತಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಗರಿಯಾಗಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ನಾವು ಅದು ಜಾಸ್ತಿ ದಿನ ಸ್ಟೋರ್ ಮಾಡಿಡೋಕ್ಕಾಗಲ್ಲ. ಸೊ ನಾವು ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾವು ರೆಡಿ ಮಾಡಿರೋ ಪೌಡ್ರ್ ಎಲ್ಲ ಹಾಳಾಗ್ಬಿಡುತ್ತೆ. ಈ ರೀತಿ ನಂತರ ಅದರ ಎಲ್ಲ ರೆಡಿ ಆದಮೇಲೆ, ಒಗ್ಗರಣೆ ರೆಡಿ ಆದಮೇಲೆ ನಾವು ಎಲ್ಲ ಪೌಡ್ರನ್ನ ಇದರಲ್ಲಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕು, ನಾವು ಆಫ್ ಮಾಡಿರಬಾರ್ದು. ಅದು ಲೋ ಫ್ಲೇಮಲ್ಲೇ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಇದನ್ನೊಂದು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾಯಿರಿ ಲೋ ಫ್ಲೇಮಲ್ಲೇ. ಈ ರೀತಿ ಕೆಳಗೆ ಮೇಲೆ ಮಾಡ್ತಾ ಚೆನ್ನಾಗಿ ಹುರ್ಕೊಳ್ಳೋಣ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್. ತುಂಬ ಹೊತ್ತು ಹಿಡಿಯುತ್ತೆ ಈ ಒಂದು ಪುಳಿಯೋಗರೆ ಪೌಡ್ರನ್ನ ರೆಡಿ ಮಾಡಬೇಕಾದ್ರೆ. ಟೈಮ್ ಭಾಳ ಹೋಗುತ್ತೆ. ಬಟ್ ಒಂದಿನ ಅಷ್ಟೇ ನಾವು ಇದನ್ನು ಸ್ಟೋರ್ ಮಾಡಿಟ್ರೆ ವರ್ಷ ಪೂರ್ತಿ ಬರುತ್ತೆ. ನಾವು 10 ರೂಪಾಯಿ ಪ್ಯಾಕೆಟ್ MTR ಪ್ಯಾಕೆಟ್ ತೊಗೊಳೋಕ್ಕಿಂತ ಮನೆಯಲ್ಲಿ ಈ ರೀತಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟಲ್ಲಿ ಖಂಡಿತ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ತುಂಬ ಹೃದಯದ ಧನ್ಯವಾದಗಳು.